ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸ್ಯಾಟರ್ಡೆ, ಸೊ ಬೆಳಿಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕೊಡ್ತು. ಇವಾಗ ಏನಾದರೂ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಕಿಚನ್ಗೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸ್ಕೂಲ್ ಹಾಲಿಡೇ ಇದೆ. ಇಲ್ಲ ಸ್ಕೂಲ್ ಇತ್ತು ಅಂತ ಹೇಳಿದ್ರೆ ನೈಟೇನ ನಾನು ಯೋಚನೆ ಮಾಡಿ ಮಲ್ಕೊಂಡಿರ್ತೀನಿ, ಏನು ಮಾಡಲಿ ಬೆಳಿಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು. ಇವತ್ತು ರಜೆ ಇತ್ತಲ್ಲ, ಹಾಗಾಗಿ ಲೇಟಾಗಿ ಮಲ್ಕೊಂಡ್ವಿ. ಹಾಗೆ ಲೇಟಾಗೂ ಕೂಡ ಎದ್ವಿ. ಮಾಡಬೇಕು ಇವಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡಿಬಿಟ್ಟು ರೆಡಿ ಮಾಡಬೇಕು. ಹಾಗೆ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ. ಹಾಗೆ ಇನ್ನೂ ಹೆಚ್ಚೆಚ್ಚು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ಇದು ಬಂದು ಶುಕ್ರವಾರ ಸಾಯಂಕಾಲ ನಾನು ಪೂಜೆನ ಮಾಡಿರುವಂಥದ್ದು. ಹಾಗೆ ಇದರಲ್ಲಿ ಒಂದು ರೆಮಿಡಿನ ಮಾಡ್ಕೊಂಡಿದ್ದೆ ನಾನು. ಹಾಗೆ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಏನಂದರೆ ಸ್ವಲ್ಪ ಏನಾದರೂ ಮನೇಲಿ ನೆಗೆಟಿವ್ ಅನ್ನೋದು ತುಂಬಾ ಜಾಸ್ತಿ ಇತ್ತು ಅಂತ ನಮಗೇನಾದರೂ ಅನಿಸೋದಾದರೆ ಈ ರೀತಿ ಒಂದು ರೆಮಿಡಿನ ಮನೇಲೇ ಮಾಡ್ಕೋಬಹುದು. ಇದರಿಂದ ಕೆಟ್ಟ ಜನಗಳ ದೃಷ್ಟಿ ಆಗಿರ್ಬೋದು ಅಥವಾ ಬೇಗ ಅಟ್ರ್ಯಾಕ್ಟ್ ಆಗೋದು ನೆಗೆಟಿವಿಟಿ ಅನ್ನೋದು ನಮಗೆ ಈ ರೀತಿ ಏನಾದರೂ ಆದರೆ ಮನೇಲಿ ನೆಮ್ಮದಿ ಅನ್ನೋದಿರೋದಿಲ್ಲ. ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳು ಮನೇಲಿ ಏನಾದರೂ ಆ ಥರ ಆಗ್ತಾಯಿದೆ ಅನ್ನೋದಾದರೆ, ಜೊತೆಗೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಕೂಡ ಏನಾದರೂ ಇತ್ತು ಅನ್ನೋದಾದರೆ ಈ ರೀತಿ ಒಂದು ತಂತ್ರನ ಮಾಡ್ಕೋಬಹುದು. ಇದರಿಂದ ಒಂದೇ ಸಲ ನಮಗೆ ಬೇಗ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೂ ಅವಾಗವಾಗ ಮಾಡ್ತಾ ಇದ್ದರೆ ಬೇಗನೆ ಒಂದು ರಿಸಲ್ಟ್ ಅನ್ನೋದು ಸಿಗುತ್ತೆ. ಹಾಗೆ ಮನೆ ಕೂಡ ಶಾಂತಿಯಾಗಿರುತ್ತೆ. ಹಾಗೆ ಎಲ್ಲ ಕೂಡ ಸ್ವಲ್ಪ ಕಡಿಮೆಯಾಗಿ ಸ್ವಲ್ಪ ನೆಮ್ಮದಿ ಅನ್ನೋದು ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಇದನ್ನು ಯಾವ ರೀತಿ ಮಾಡೋದು, ಯಾವಾಗ ಮಾಡೋದು ಅಂತ ಹೇಳೋದಾದರೆ, ಇದನ್ನು ಶುಕ್ರವಾರ ಇಲ್ಲ ಮಂಗಳವಾರ ಮಾಡ್ಕೋಬಹುದು. ತುಂಬಾ ಜಾಸ್ತಿ ಏನಾದರೂ ಇತ್ತು ಮನೇಲಿ ಕಿರಿಕಿರಿ, ಆ ರೀತಿ ಸ್ವಲ್ಪ ನೆಮ್ಮದಿ ಅನ್ನೋದಿಲ್ಲ, ಈ ರೀತಿ ಏನಾದರೂ ಸಣ್ಣ ಪುಟ್ಟ ಕಿರಿಕಿರಿಗಳು ಇದ್ದಾಗ ನಾವು ಡೈಲಿ ಕೂಡ ಮಾಡ್ಕೋಬಹುದು. ಇದನ್ನು ನಾವು ಮನೇಲಿ ದೇವ್ರ ಮನೇಲಿ ಮಾಡಬೇಕಾಗಿರುವಂಥದ್ದು. ಹಾಗೆ ದೇವ್ರ ಮನೆ ದೀಪನೆಲ್ಲ ಬೆಳಗಿ ಪೂಜೆ ಎಲ್ಲ ಆಗಿದ ನಂತರ ಕೊನೆಯಲ್ಲಿ ಈ ರೀತಿ ಒಂದು ಮಣ್ಣಿನ ದೀಪನ ತೊಗೋಬೇಕು. ಮಣ್ಣಿನ ಹಣತೆನ ತೊಗೊಂಡು ಇದನ್ನೆಲ್ಲ ಸ್ವಲ್ಪ ನೀಟಾಗೆಲ್ಲ ತೊಳ್ಕೊಂಡು ನೀಟಾಗೆಲ್ಲ ಒರೆಸಿ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ, ಹಾಗೆ ತುಪ್ಪದಲ್ಲಿ ನೆನೆಸಿರುವಂಥ ಒಂದು ಬತ್ತಿನೂ ಕೂಡ ನಾನು ತೊಗೊಂಡಿದ್ದೀನಿ. ಹಾಗೆ ಒಂದು 4 ಲವಂಗ, ಒಂದು 4 ಏಲಕ್ಕಿ, ಹಾಗೆ ಒಂದು 2 ಕರ್ಪೂರನೂ ಕೂಡ ಇದ್ರ ಜೊತೆಗೆ ಸೇರಿಸಿ ಇದನ್ನು ಅಂಟಿಸಬೇಕು, ಹಚ್ಚಬೇಕು. ನಾನು ಇದನ್ನು ಏನಾದರೂ ಸ್ವಲ್ಪ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ ಅನ್ನೋದಾದರೆ, ಏನಾದರೂ ಸಣ್ಣ ಪುಟ್ಟ ಕಿರಿಕಿರಿಗಳು ಆಗ್ತಾಯಿದೆ ಅನ್ನೋ ಸೂಚನೆಗಳು ನನಗೆ ಸಿಕ್ಕಿದಾಗ ನಾನು ಇದನ್ನು ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿದಿದ ನಂತರ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ಏನಾದರೂ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ. ಹಾಗೆ ಯಾರ ಜೀವನದಲ್ಲೂ ಕಷ್ಟ ಇಲ್ಲದೆ ಇರೋದಿಲ್ಲ, ಎಲ್ಲರ ಜೀವನದಲ್ಲೂ ಒಂದೊಂದು ರೀತಿ ಇರುತ್ತೆ. ಅದನ್ನು ಆದಷ್ಟು ನಮ್ಮ ಕೈಲೇ ಬಗೆಹರಿಸ್ಕೊಳ್ಳೋದ್ರಿಂದ ತುಂಬಾ ಒಂದು ಒಳ್ಳೆಯದು, ನೆಮ್ಮದಿ ಕೂಡ ಸಿಗುತ್ತೆ ಅಲ್ವಾ. ಹಾಗೆ ಈ ದೀಪ ಎಲ್ಲ ಹಚ್ಚಿದ ನಂತರ ಸಂಪೂರ್ಣವಾಗಿ ಏಲಕ್ಕಿ, ಲವಂಗ, ಕರ್ಪೂರ ಏನಿದೆ ಎಲ್ಲ ಕೂಡ ಹುರಿದು ಈ ರೀತಿ ಬೂದಿಯಾಗಿ ಅದರಿಂದ ಒಂದು ಸುವಾಸನೆ ಬರುತ್ತೆ, ಘಮ ಬರುತ್ತೆ. ಅದು ಫುಲ್ಲು ಮನೆಯೆಲ್ಲ ಹರಡಬೇಕು. ಅಲ್ಲಿ ತನಕ ದೇವ್ರ ಮನೆಯಲ್ಲೇ ಕೂತ್ಕೊಂಡು ದೇವ್ರನ್ನ ಭಕ್ತಿಯಿಂದ ನಾವು ಕೇಳ್ಕೊಬೇಕಾಗುತ್ತೆ. ಹಾಗೆ ಮನೆ ಮೂಲೆಯಲ್ಲೂ ಕೂಡ ರೂಮಲ್ಲಿ, ಅಡುಗೆ ಮನೇಲಾಗಿರ್ಬೋದು ಅಥವಾ ಹಾಲಲ್ಲಾಗಿರ್ಬೋದು, ಈ ರೀತಿ ಎಲ್ಲ ಕಡೆನೂ ಆ ದೀಪನ ತೊಗೊಂಡೋಗಿ ಅದರದ್ದು ಏನು ಘಮ ಬರ್ತಿದೆ, ಹೊಗೆ ಬರ್ತಿದೆ ಎಲ್ಲ ಕಡೆ ಕೂಡ ಕೊಟ್ಕೊಂಡು ಬರೋದ್ರಿಂದ ಬೇಗ ನೆಗೆಟಿವಿಟಿ ಅನ್ನೋದು ತುಂಬಾ ಆಚೆ ಹೋಗುತ್ತೆ ಅಂತ ಹೇಳ್ಬೋದು. ಹಾಗೆ ಈ ದೀಪ ಎಲ್ಲ ಉರಿದಿದ ನಂತರ ಏನು ಮಾಡೋದಪ್ಪ ಅಂತಂದರೆ, ನಾವು ಸಿಂಕಲ್ಲಿ ನೀರನ್ನು ಹಾಕಿ ತೊಳೆದು ಬಿಟ್ಬಿಡಬೇಕು. ಹಾಗೆ ಪೂಜೆ ಎಲ್ಲ ಮುಗಿಸಿದ ನಂತರ ಸ್ವಲ್ಪ ಅಯ್ಯಪ್ಪ ಸ್ವಾಮಿಯಿಂದ ಪ್ರಸಾದ ಬಂದಿತ್ತು, ಅದನ್ನು ಕೂಡ ತಿಂತಾಯಿದೆ ಪೂಜೆ ಎಲ್ಲ ಮಾಡಿ. ನನಗೆ ಈ ರೀತಿ ಒಂಥರ ಗುಲ್ಕನ್ ತಿಂದಂಗೆ ಅನಿಸುತ್ತೆ. ನನಗೆ ಅಯ್ಯಪ್ಪ ಸ್ವಾಮಿ ಪ್ರಸಾದ ತುಂಬಾ ಇಷ್ಟ ಅಂತ ಹೇಳ್ಬೋದು. ಇದನ್ನು ಮನೇಲಿ ಯಾರೂ ತಿನ್ನೋದಿಲ್ಲ, ಹುಡುಗರು ಕೂಡ ತಿನ್ನೋದಿಲ್ಲ, ನಾನೇ ತಿಂದು ಖಾಲಿ ಮಾಡೋದು. ಇನ್ನು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಹಾಗೆ ಹಸಿ ಬಟಾಣಿನ ಬಿಡಿಸಿ ಫ್ರಿಡ್ಜಲ್ಲೇ ಸ್ಟೋರ್ ಮಾಡಿ ಇಟ್ಟಿದ್ನಲ್ಲ, ಅದು ನೆನಪಾಯಿತು. ಸೊ ಅದರಲ್ಲಿನೇ ಏನಾದರೂ ಮಾಡೋಣ ಅಂತ ಹೇಳಿ ಚಪಾತಿ ಮತ್ತು ಬಟಾಣಿ ಕರಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಒಂದು ಬೇಬಿ ಪೊಟ್ಯಾಟೋನ ಸ್ವಲ್ಪ ಇದು ತೊಗೊಂಡಿದ್ದೀನಿ. ಇದನ್ನು ಮುಂಚೆನೇ ಸ್ವಲ್ಪ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಈ ಥರ ಬೇಗ ಬಾಯ್ಲ್ ಮಾಡಿದ್ರೆ ಬೇಗ ಈಸಿ ಆಗುತ್ತೆ, ಬೇಯ್ಕೊಳ್ಳುತ್ತೆ ಅಂತ ಹೇಳಿ. ರಶ್ಮಿ ತುಂಬಾ ಚೆನ್ನಾಗಿ ಬಂದಿತ್ತು. ಬಟಾಣಿ ಕರಿ ಅಂತೂ ನಾನು ಸಿಂಪಲಾಗೇ ಮಾಡಿದೆ, ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲೆಗಳು ಆ ಥರ ಏನು ನಾನು ಆ್ಯಡ್ ಮಾಡಿಲ್ಲ. ಹಾಗೆ ಇದು ಸ್ವಲ್ಪ ಪನ್ನೀರ್ ಟೇಸ್ಟ್ ಬಂದಿತ್ತು, ಅದರಲ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಚಪಾತಿ ಕಾಂಬಿನೇಷನ್ ಅಂತೂ ಚಪಾತಿಗೆ, ಪೂರಿಗೆ, ದೋಸೆಗೆ ಯಾವುದಕ್ಕೆ ಬೇಕಿದ್ರೂ ಮ್ಯಾಚ್ ಮಾಡ್ಕೊಂಡು ತಿನ್ಬೋದು. ಹಾಗೆ ನಾನು ಮಧ್ಯಾಹ್ನ ರೈಸ್ಗೂ ಕೂಡ ಇದನ್ನು ಮ್ಯಾಚ್ ಮಾಡ್ಕೊಂಡು ತಿಂದೆ, ತುಂಬಾ ರುಚಿಯಾಗಿತ್ತು. ಮೊದಲಿಗೆ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕಾದ ನಂತರ 1 ಟೀ ಸ್ಪೂನಷ್ಟು ಸೋಂಪು ಕಾಳನ್ನ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಸಿಡಿದ ನಂತರ 1 ಕಪ್ ಆಗುವಷ್ಟು ಸಣ್ಣಗೆ ಹಚ್ಚಿರುವಂಥ ಈರುಳ್ಳಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ಕಲರ್ ಆಗೋ ತನಕ ಹುರ್ಕೋತಾ ಇದ್ದೀನಿ.
ನಂತರ ಸ್ವಲ್ಪ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೊರಗಡೆ ತರೋದಕ್ಕಿಂತ ಮನೇಲೇ ಮಾಡಿಕೊಂಡ್ರೆ ತುಂಬಾ ಒಂದು ಫ್ಲೇವರ್ ಇರುತ್ತೆ, ಹಾಗೆ ಫ್ರೆಶ್ಶಾಗೂ ಕೂಡ ಇರುತ್ತೆ. ಹಾಗಾಗಿ ನಾನು ಹೊರಗಡೆ ತರೋದು ಕೂಡ ತುಂಬಾ ಕಡಿಮೆ ಅಂದರೆ ತರೋದೇ ಇಲ್ಲ ಬಿಡಿ. ಹಾಗಾಗಿ ಮನೇಲೇ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ನನಗೆ ಇವು ಬೇಕಾದ ಟೈಮ್ಗಳಲ್ಲಿ ಯೂಸ್ ಮಾಡ್ಕೊತೀನಿ 1 ವೀಕ್ ತನಕ. ನೆಕ್ಸ್ಟು ಇನ್ನು 1 ಕಪ್ ಆಗುವಷ್ಟು ಸಣ್ಣಗೆ ಹೆಚ್ಚಿರುವಂಥ ಟೊಮೊಟೊನು ಕೂಡ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ಕೊಂಡಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಪ್ಯೂರಿ ಥರ ನಾವು ಮಿಕ್ಸಿಲಿ ಒಂದು ರುಬ್ಕೊಂಡು ಕೂಡ ಹಾಕೋಬೋದು. ಈ ರೀತಿ ಇದ್ರೂ ಚೆನ್ನಾಗಿರುತ್ತೆ, ಹಾಗಿದ್ರೂ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಸೇರಿಸ್ಕೊಂಡು ನಂತರ 1 ಚಿಟಿಕೆಯಷ್ಟು ಅರಿಶಿಣದ ಪುಡಿ, ಹಾಗೆ ಸ್ವಲ್ಪ ಬೇಗ ಬೇಯ್ಕೊಳ್ಳೋದಕ್ಕೆ ಅಂತೇಳಿ ಸ್ವಲ್ಪ ಸಾಲ್ಟು ಕೂಡ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ನಿಮಿಷ ಬೇಯಿಸ್ಕೊಂಡ್ರೆ ಕಂಪ್ಲೀಟಾಗಿ ಈರುಳ್ಳಿ ಮತ್ತು ಟೊಮೊಟೊ ಏನಿದೆ ಫುಲ್ಲು ಸಾಫ್ಟಾಗಿ ಬರುತ್ತೆ. ಹಾಗೆ ಸ್ವಲ್ಪ ಬಟಾಣಿನೆಲ್ಲ ತೊಳೆದು ಮುಂಚೆನೇ ಇಟ್ಕೊಂಡಿದ್ದೆ, ಅದನ್ನು ಕೂಡ ಈ ಹಂತದಲ್ಲೇ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೇನು ಬೇಯಿಸೋ ಅವಶ್ಯಕತೆ ಇಲ್ಲ, ಏಕೆಂದರೆ ಹಸಿ ಬಟಾಣಿ ಅಲ್ವಾ, ಬೇಗನೆ ಕುಕ್ ಆಗಿಬಿಡುತ್ತೆ. ಮಾಮೂಲಿ ಸ್ವಲ್ಪ ಒಣಗಿರೋ ಬಟಾಣಿ ಆದರೆ ಅದಾದರೆ ಮುಂಚೆನೇ ಬೇಯಿಸ್ಕೊಂಡು ನಾವು ಬಟಾಣಿ ಕರಿನ ಮಾಡ್ಕೋಬಹುದು. ಇದಾದರೆ ಬೇಗ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ಹಾಕಿದ ನಂತರ ಸ್ವಲ್ಪ ಪೊಟ್ಯಾಟೊ ಏನಿದೆ ಅದನ್ನು ನಾನು ಬೇಯಿಸಿ ಇಟ್ಕೊಂಡಿದ್ನಲ್ಲ, ಸಿಪ್ಪೆನೆಲ್ಲ ತೆಗೆದು ಕೂಡ ಇಟ್ಕೊಂಡಿದ್ದೆ, ಅದನ್ನು ಕೂಡ ಈ ಹಂತದಲ್ಲೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಬೇಬಿ ಪೊಟ್ಯಾಟೊ ಏನಿದೆ ಇದನ್ನು ಮುಂಚೆನೇ ಬೇಯಿಸ್ಕೊಂಡ್ರೆ ಬೇಗನೆ ಕರಿ ರೆಡಿ ಆಗಿಬಿಡುತ್ತೆ. ಇಲ್ಲ ನಾವು ಡೈರೆಕ್ಟ್ ಇಲ್ಲೇ ಹಾಕ್ಕೊಂಡು ಬೇಯಿಸ್ಕೊತೀವಿ ಅಂದರೆ ಟೈಮು ಕೂಡ ವೇಸ್ಟ್ ಅಲ್ವಾ. ಹಾಗಾಗಿ ಬೇಯಿಸ್ಕೊಂಡ್ರೆ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಅಂತ ಹೇಳಿ ಸೇರಿಸ್ಕೊಂಡು ನಂತರ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ 1 ಕಪ್ ಆಗುವಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ್ನು ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಮೊಸರನ್ನ ಸೇರಿಸೋದ್ರಿಂದ ಏನಾಗುತ್ತೆ, ಸ್ವಲ್ಪ ಒಡಕ್ಲು ಥರ ಬಂದುಬಿಡುತ್ತೆ. ಹಾಗಾಗಿ ಕಡಿಮೆ ಹುರಿನ ಇಟ್ಕೊಂಡು ಮೊಸರನ್ನ ಸೇರಿಸಿದ ನಂತರ 1-2 ಸ್ಪೂನ್ ಆಗುವಷ್ಟು ಹಚ್ಚ ಖಾರದ ಪುಡಿ, ಹಾಗೆ 1-2 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1-2 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಗಟ್ಟಿಯಾಗಿದ್ರೇ ಚೆಂದ ಕರಿ. ಹಾಗಾಗಿ ಏನಾದರೂ ಸ್ವಲ್ಪ ನಮಗೆ ಗ್ರೇವಿ ಜಾಸ್ತಿ ಬೇಕು ಸ್ವಲ್ಪ ಅಂತ ಹೇಳಿದ್ರೆ ಈ ರೀತಿ ಸ್ಪೈಸಸ್ಗಳನ್ನ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಹಾಗೆ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಗ್ರೇವಿ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಇದನ್ನೆಲ್ಲ ಸೇರಿಸಿ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೋಡಿ ಹಾಕೋತಾ ಇದ್ದೀನಿ. ಮುಂಚೆನೂ ಕೂಡ ಸ್ವಲ್ಪ ಹಾಕ್ಕೊಂಡಿದ್ನಲ್ಲ, ಹಾಗಾಗಿ ಈ ಹಂತದಲ್ಲಿ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಕೊನೆದಾಗೆ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಕ್ರಷ್ ಮಾಡಿರುವಂಥ ಕಸ್ತೂರಿ ಮೇಥಿನೂ ಕೂಡ ಸೇರಿಸಿ ಕಂಪ್ಲೀಟಾಗಿ 1 ನಿಮಿಷ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿ ಬಟಾಣಿ ಕರಿ ರೆಡಿ ಆಗುತ್ತೆ.